ಸ್ನೇಹಿತರೆ, ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಪ್ಪ ಅಂದರೆ, ನೀವು ಮನೆಯ ಹಿರಿಯ ಸದಸ್ಯರ ಆಧಾರ್ ಕಾರ್ಡ್ನ ಬಳಸ್ಕೊಂಡು ನಿಮ್ಮ ಇತರ ಸದಸ್ಯರುಗಳ ಆಧಾರ್ ಕಾರ್ಡ್ ಅಡ್ರೆಸ್ಸನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು, ಅದು ಕೂಡ ನಿಮ್ಮ ಹತ್ರ ಯಾವುದೇ ವಿಳಾಸ ಪುರಾವೆ ಇಲ್ಲದೇ ಸೆಲ್ಫ್ ಡಿಕ್ಲರೇಷನ್ ಫಾರಮ್ ಬಳಸ್ಕೊಂಡು ನಿಮ್ಮ ಅಡ್ರೆಸ್ಸನ್ನು ಯಶಸ್ವಿಯಾಗಿ ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ನೀವು ಎಲ್ಲಿಯೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರೆ. ನೀವು ಮೊದಲಿಗೆ ನಿಮ್ಮ ಗೂಗಲ್ ಕ್ರೋಮ್ಗೆ ಬಂದು myAadhar.uidi.gov.in ಅಂತ ಟೈಪ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ. ಇಲ್ಲಿ ನಿಮಗೆ ತುಂಬ ಆಪ್ಷನ್ಗಳಿದೆ ಸ್ನೇಹಿತರೆ. ನೀವು ಇಲ್ಲಿ ಫಸ್ಟು ಲಾಗಿನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಲಾಗಿನ್ ಅನ್ನೋ ಕಾಲಮ್ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಹಾಗೆ ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ನ ಫಿಲ್ ಮಾಡಿ ಲಾಗಿನ್ ವಿತ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಫೋನ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ. ಅಲ್ಲಿ OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ತುಂಬ ಆಪ್ಷನ್ಗಳಿದೆ. ನಾವೀಗ ಅಡ್ರೆಸ್ ಅಪ್ಡೇಟ್ ಮಾಡ್ತಿರೋದ್ರಿಂದ ಅದೊಂದನ್ನು ಫೋಕಸ್ ಮಾಡೋಣ. ಅಡ್ರೆಸ್ ಅಪ್ಡೇಟ್ ಅನ್ನೋದು ಕ್ಲಿಕ್ ಮಾಡಿದ್ರೆ ನಿಮಗೆ 2 ಟೈಪ್ಸಲ್ಲಿ ಅಡ್ರೆಸ್ ಅಪ್ಡೇಟ್ ಮಾಡೋಕ್ಕೆ ಆಪ್ಷನ್ ಓಪನ್ ಆಗುತ್ತೆ. ನೀವು ಡಾಕ್ಯುಮೆಂಟು ಮತ್ತು ಸೆಲ್ಫ್ ಡಿಕ್ಲರೇಷನು HOF ಮುಖಾಂತರ, ನಾವು HOF ಮುಖಾಂತರ ಮಾಡ್ತಿರೋದ್ರಿಂದ HOF ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕೊಡಬೇಕಾಗತ್ತೆ. ತದನಂತರ ನಿಮ್ಮ ಡೀಟೇಲ್ಸು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಇಲ್ಲಿ ಸ್ಟಾರ್ಟಿಂಗು ನೀವು HOFನ ಆಧಾರ್ ನಂಬರ್ನ ಹಾಕಬೇಕು ಮತ್ತು HOF ಮತ್ತು ಅಡ್ರೆಸ್ ಚೇಂಜ್ ಮಾಡ್ತಿರೋರ ಸಂಬಂಧ ಏನು ಅದನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. ನಂತರ ಕೆಳಗಡೆ ಸೆಲೆಕ್ಟ್ ದ ಡಾಕ್ಯುಮೆಂಟ್ ಅಂತ ಕೇಳುತ್ತೆ. ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ವೇವ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಕಂಟಿನ್ಯೂ ಟು ಅಪ್ಲೋಡ್ ಅಂತ ಕೇಳುತ್ತೆ. ಇಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋಂಥ ಕಾಪಿನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮೊದಲು ನೀವು ಈ ಫಾರಮ್ನ ಸಕ್ಸಸ್ಫುಲ್ಲಾಗಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಫಿಲ್ ಮಾಡೋದಂತ ನಾನು ಮುಂದೆ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿರ್ಬೋದು ನಾನು ಆಲ್ರೆಡಿ ಫಿಲಪ್ ಮಾಡಿದ್ದೀನಿ. ಇಲ್ಲಿ ಫಸ್ಟ್ ಕಾಲಮಲ್ಲಿ ಯಾರು HOF ಇರ್ತಾರೆ ಅಂದರೆ ಹಿರಿಯ ಸದಸ್ಯರು ಇರ್ತಾರೆ ಅವ್ರ ಹೆಸರನ್ನ ಹಾಕಿ ಮತ್ತು ಅವರ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಅಡ್ರೆಸ್ಸನ್ನು ಸೇಮ್ ಆ್ಯಸ್ ಇಟ್ ಈಸು ಈ ಸದಸ್ಯನಿಗೂ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಮನೆ ನಂಬರು ಮತ್ತು ವಿಲೇಜ್ ನೇಮು ಮತ್ತು ಪೋಸ್ಟು ಹಾಗೆಯೇ ನಿಮ್ಮ ತಾಲೂಕು ಜಿಲ್ಲೆ ಹಾಕಿ ತದನಂತರ ಇಲ್ಲಿ ನಿಮ್ಮ HOFನ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ತದನಂತರ ಸ್ನೇಹಿತರೆ ಇಲ್ಲಿ ನೀವು ಕೆಳಗಡೆ ಬರಬೇಕಾಗತ್ತೆ. ಅಲ್ಲಿ ನಂಬರ್ 1 ಅಂತ ಇದೆ. ಆ ಕಾಲಮಲ್ಲಿ ನೀವು ಯಾರ ಹೆಸರನ್ನ ಚೇಂಜ್ ಮಾಡ್ತಾ ಇದ್ದೀರಲ್ಲ ಅವ್ರ ಹೆಸರನ್ನ ಹಾಕಬೇಕಾಗತ್ತೆ. ಅವ್ರ ಆಧಾರ್ ಕಾರ್ಡಲ್ಲಿ ಇರ್ತದಲ್ಲ ಆ ಹೆಸರನ್ನ ಹಾಕಬೇಕು. ಸಪೋಸ್ ಈಗ ನೀವಾಗಿರೋ ನಿಮ್ಮ ಹೆಂಡ್ತಿದ ಚೇಂಜ್ ಮಾಡ್ತಾಯಿದ್ರೆ ಅವ್ರ ಹೆಸರನ್ನ ಹಾಕಿ ತದನಂತರ ಅವರ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಅವ್ರಿಗೂ ನಿಮಗೂ ಇರ್ತಕ್ಕಂಥ ರಿಲೇಷನ್ಶಿಪ್ ವೈಫ್ ಆಗಿದ್ರೆ ವೈಫ್ ಅಂತ ಹಾಕಿ, ಡಾಟರ್ ಇದ್ದರೆ ಡಾಟರ್ ಅಂತ ಹಾಕಿ ತದನಂತರ 2ನೇ ಕಾಲಮಲ್ಲಿ ಬಂದು ಆ್ಯಸ್ ಇಟ್ ಈಸ್ ಅಲ್ಲೂ ಕೂಡ ನೀವು ಯಾರ ಹೆಸರನ್ನ ಚೇಂಜ್ ಮಾಡ್ತಾಯಿದ್ದೀರಾ ಯಾರ ಆಧಾರ್ ಕಾರ್ಡಲ್ಲಿ ಅವ್ರ ಹೆಸರನ್ನ ಹಾಕಿ ನಂತರ ನೀವು ಇಲ್ಲಿ ಕೆಳಗಡೆ 3ನೇ ಕಾಲಮಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸು ಯಾರ ಆಧಾರ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡ್ತಾಯಿದ್ರೆ ಅವ್ರ ಹೆಸರನ್ನ ಹಾಕಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ನೀವು ಯಾವ ಡೇಟಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಮಾಡ್ತಿದ್ರೆ ಆ ಡೇಟ್ನ ಹಾಕಿ ನಂತರ ಇಲ್ಲಿ ಪಕ್ಕದಲ್ಲಿ ಸಿಗ್ನೇಚರ್ನ ಹಾಕಬೇಕಾಗತ್ತೆ. ಇದು HOF ಸಿಗ್ನೇಚರ್ ಆಗಿರಬೇಕಾಗ್ತದೆ. ಅಂದರೆ ನೀವು ಅಪ್ಲಿಕೆಂಟ್ ಸಿಗ್ನೇಚರ್ ಅಲ್ಲ, ನೀವು ಯಾರ ಹೆಸರಿಂದ ಚೇಂಜ್ ಮಾಡ್ತಿದ್ದೀರಾ ಅವರ ಹೆಸರನ್ನ ಸಿಗ್ನೇಚರ್ನ ಹಾಕಬೇಕಾಗತ್ತೆ. ಇಷ್ಟು ಫಿಲ್ ಮಾಡಿದ್ರೆ ನಿಮ್ಮದು ಕರೆಕ್ಟಾಗಿರುತ್ತೆ ಸ್ನೇಹಿತರೆ. ಇದನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ನಂತರ ಸ್ನೇಹಿತರೆ ನಾವೀಗ ಮತ್ತೆ ಅಪ್ಲಿಕೇಶನ್ಗೆ ಹೋಗಿ ಚೂಸ್ ಫೈಲ್ ಮಾಡಿಕೊಂಡು ನಾವು ಅದನ್ನ ಅಪ್ಲೋಡ್ ಮಾಡೋಣ. ಈಗ ಆಲ್ರೆಡಿ ನಾನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಚೂಸ್ ಫೈಲ್ ಮಾಡಿದ ನಂತರ ಇಲ್ಲಿ ಗ್ರೀನಲ್ಲಿ 100% ಅಂತ ಬರಬೇಕು. ಬಂದ ನಂತರ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಿದ ನಂತರ ಪೇಮೆಂಟ್ ಪೇಜ್ಗೆ ಈ ಥರ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೀವು 50 ರೂಪೀಸ್ನ ಅಮೌಂಟ್ನ ಕಟ್ಟಬೇಕಾಗತ್ತೆ. ಇಲ್ಲಿ ನೀವು ಯಾವ್ದಾದ್ರು ಪೇಮೆಂಟ್ ಮೆಥಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಬಾರ್ಕೋಡ್ ಶೋ ಆಗುತ್ತೆ. ನೀವು ಇಲ್ಲಿ UPI ID ಮುಖಾಂತರನೂ ಕೂಡ ಮಾಡ್ಬೋದು, ಡೆಬಿಟ್ ಕಾರ್ಡ್ ಮುಖಾಂತರನೂ ಮಾಡ್ಬೋದು. ಸಿಂಪಲ್ಲಾಗಿ ಸ್ನೇಹಿತರೆ ನೀವು ಇಲ್ಲಿ ಕಾಣ್ತಿರೋ ಬಾರ್ಕೋಡ್ನ ನಿಮ್ಮ ಫೋನ್ನ ಗೂಗಲ್ ಪೇ ಫೋನ್ಪೇನ ಓಪನ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿದ್ರೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆದ ನಂತರ ಇಲ್ಲಿ ನಿಮಗೆ ರಿಸಿಪ್ಟ್ ಒಂದು ಜನ್ರೇಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು SRN ನಂಬರ್ ಕೂಡ ನಿಮಗೆ ಜನ್ರೇಟ್ ಆಗುತ್ತೆ. ನೀವು ಇದನ್ನು ಫ್ಯೂಚರಲ್ಲಿ ನಿಮ್ದು ಅಪ್ಡೇಟ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಅವಶ್ಯಕವಾಗಿ ಬೇಕಾಗಿರ್ತದೆ ಸ್ನೇಹಿತರೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ನೀವು ಮನೆಯಲ್ಲೇ ಕೂತು ಯಾವುದೇ ನಿಮ್ಮದು ವಿಳಾಸ ಪುರಾವೆ ಇಲ್ಲದೇ ನಿಮ್ಮ ಹಿರಿಯ ಮನೆಯ ಸದಸ್ಯರ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಯಾವ ರೀತಿ ಅಪ್ಡೇಟ್ ಮಾಡೋದು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಇದೇ ಮೆಥಡಲ್ಲಿ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡು ಒಂದು 2-3 ಡೇಸಲ್ಲಿ ಅಪ್ಡೇಟ್ ಆಗಿ ನೀವು ಒರಿಜಿನಲ್ ಕಾಪಿನ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.